ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಲವಾರು ದಿನಗಳಿಂದ ಕೋಣಕೇರಿ, ಹಡಲಗ, ಹೊನ್ನಿಹಳ್ಳಿ ಗ್ರಾಮಸ್ಥರಿಗೆ ಬೇಕಾಗುವ ರಸ್ತೆಗಳ ಬೇಡಿಕೆಗಳನ್ನ ಹುಕ್ಕೇರಿ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರು ಈಡೇರಿಸಿದ್ದಾರೆ. ದಿನಾಂಕ 30/5/2026 ಬೆಳಿಗ್ಗೆ 11 ಗಂಟೆಗೆ ಹುಕ್ಕೇರಿ ತಾಲೂಕಿನ ಹೊನ್ನಿಹಳ್ಳಿ ಗ್ರಾಮದಿಂದ ಕನಲಗ ಗ್ರಾಮದವರೆಗೆ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ, ಕೋಣಕೇರಿ ಗ್ರಾಮದಿಂದ ಚಂಪಾ ಹೊಸೂರ ಮಹಾರಾಷ್ಟ್ರ ಗಡಿಯ ತನಕ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಹಾಗೂ ಹಡಲಗ ಗ್ರಾಮದ ಲಕ್ಷ್ಮೀಗುಡಿಯಿಂದ ಮಹಾರಾಷ್ಟ್ರ ಗಡಿಯ ತನಕ 25 ಲಕ್ಷ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಶಾಸಕರು ಮಾಡಿದ ಅಭಿವೃದ್ಧಿ ಕಾಮಗಾರಿ ಕಣ್ಮುಂದೆ ಇಟ್ಟ ಹಾಡಲಗ ಗ್ರಾಮಸ್ಥರು ಶಾಸಕ ನಿಖಿಲ್ ಕತ್ತಿ ಅವರು ಆಗಮಿಸ್ತಾ ಇದ್ದಂತೆಯೇ ನೀರು ಹಾಕಿ ಆರತಿ ಬೆಳಗ್ಗೆ ಸತ್ಕಾರ ನೆರವೇರಿಸುವುದರ ಮೂಲಕ ಅದ್ದೂರಿ ಸ್ವಾಗತ ಮಾಡಿದ್ರು. ಈ ವೇಳೆ ನಾಯಕರು ಆದ ಅಶೋಕ ಹಿರೇಕೊಡಿ, ರೋಹನ ನೇಸರಿ, ಸಚಿನ್ ಸತ್ವಾಟೆ, ಮಲ್ಲಪ್ಪಣ್ಣ ಬಿಶಿರೊಟ್ಟಿ, ಶ್ರೀಕಾಂತ್ ಬಿಶಿರೊಟ್ಟಿ, ಅಭಿಯಂತ ಶಶಿಧರ್ ಬೂಸಗುಳ ಸೇರಿ ಕೋಣಕೇರಿ, ಹೊನ್ನೊಳ್ಳಿ, ಹಾಡಲಗ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಮಾಧ್ಯಮಗಳ ಮುಂದೆ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಬರುವ 1.5 ತಿಂಗಳ ಕಾಲಾವಧಿಯಲ್ಲಿ ಈ ಕಾಮಗಾರಿಯನ್ನ ಮುಗಿಸಿಕೊಡ್ತೀವಿ ಅಂತ ಹೇಳಿದ್ರೆ, ಹಾಡಲಗ ಗ್ರಾಮದ ಹಿರಿಯರು ಮಾತನಾಡಿ, ಶಾಸಕ ನಿಖಿಲ್ ಕತ್ತಿ ಅವರು ನಮ್ಮ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದು, ನಾವು ಯಾವತ್ತೂ ಕೂಡ ನಿಖಿಲ್ ಕತ್ತಿ ಅವರ ಜೊತೆಗೆ ಇರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಕನಗಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 3 ಕಾಮಗಾರಿಗಳನ್ನು ಚಾಲನೆ ಕೊಟ್ಟಿದ್ದೀನಿ. ಮುಖ್ಯವಾಗಿ ನಮ್ಮ ಹೊನ್ನಿಹಳ್ಳಿ ಗ್ರಾಮದಿಂದ ಕನಗಲವರೆಗೆ ರಸ್ತೆ, ಇದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದಲ್ಲದೆ ಕೊನ್ಕೇರಿ ಗ್ರಾಮದಿಂದ ಚಂಪಾ ಹೊಸೂರು ಮಹಾರಾಷ್ಟ್ರ ಬಾರ್ಡರ್ವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಅದು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಹಡಗ್ಲ ಗ್ರಾಮದ ಲಕ್ಷ್ಮೀದೇವಿ ಗುಡಿದಿಂದ ಮಹಾರಾಷ್ಟ್ರ ಬಾರ್ಡರ್ವರೆಗೆ ಇದು 25 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಬರುವ 1.5 ತಿಂಗಳು 2 ತಿಂಗಳಲ್ಲಿ ಈ कामगारी मुगिसकोडते होतं ನಮ್ಮ माध्यम मुखांतर ಹೇಳಕ್ಕೆ. आमचे लाडके आमदार निखिल अण्णा कत्ती यांच्या मार्गदर्शनाखाली आमच्या या सीमा भागामध्ये हुक्केरी तालुका कणंगला सीमा भागामध्ये विकास गंगा यांनी घेऊन आलेली आहे. कामांची विकास गंगा यांच्या मार्फत आमच्याकडे भरपूर कामं झालेली आहेत. त्यातील एक छोटासा आहे रस्त्याचं काम सावकार आम्हाला करून देत आहेत. तसंच इथं आमच्या गावामध्ये एक मिनी धरण पण मंजूर करून झालेलं काम झालेलं आहे. फार कामं पूर्ण केलेली आहेत. देवळाची कामं किंवा सगळे शासकीय कामं याच्यामध्ये सावकारांचा फार मोलाचा वाटा आमच्यासाठी आहे. त्यामुळे आम्ही त्यांच्या पाठीशी निष्ठावंत म्हणून आम्ही त्यांच्या पाठीशी आम्ही अखंड उभे आहोत आणि राहणार आहोत की मी त्यांना ग्वाही देतो. थँक्यू. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.